ಟೆಂಪರ್ ಎನ್ನುವ ವಿಭಿನ್ನ ಟೈಟಲ್ನೊಂದಿಗೆ ಗಾಂಧಿನಗರದಲ್ಲಿ ಸಖತ್ತಾಗಿ ಸೌಂಡ್ ಮಾಡಿ ಚಿತ್ರೀಕರಣ ಈಗಷ್ಟೇ ಮುಕ್ತಾಯಗೊಂಡು ಪೋಸ್ಟ್ ಪ್ರೊಡಕ್ಷನ್ಗೆ ರೆಡಿಯಾಗುತ್ತಿದೆ. ಚಿತ್ರದ ಚಿತ್ರೀಕರಣ ಇಂದು ಮುಕ್ತಾಯಗೊಂಡಿದ್ದು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಶೆಟ್ಟಿಹಳ್ಳಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದರು. ಚಿತ್ರಕ್ಕೆ ಮಂಜು ಕವಿಯವರು ಆಕ್ಷನ್ ಕಟ್ ಹೇಳಿದ್ದು, ಕತೆ ಚಿತ್ರಕಥೆ ನಿರ್ದೇಶನ ಮಾಡಿದ್ದಾರೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿರುವ ನಾಯಕ ದೊಡ್ಡ ಮನೆಯ ಹುಡುಗಿಯ ಪ್ರೀತಿಯ ಬಲೆಯಲ್ಲಿ ಬಿದ್ದಾಗ ತನ್ನ ಸಂಸಾರವನ್ನು ಮತ್ತು ಸ್ನೇಹಿತರನ್ನು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತಾನೆ ಎಂಬುದು ಚಿತ್ರದ ವಿಶೇಷತೆ. ಈ ಚಿತ್ರದಲ್ಲಿ ಲವ್ ಮಾಸ್ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಲವ್ ಸ್ಟೋರಿಯೂ ಸಹ ಇದ್ದು ಪ್ರೇಕ್ಷಕರಿಗೆ ಇಷ್ಟವಾಗುವ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಇದು ಕುಟುಂಬ ಸಮೇತರಾಗಿ ನೋಡಬಹುದಾದ ಚಿತ್ರ ಎಂದು ನಿರ್ದೇಶಕ ಮಂಜು ಕವಿ ಹೇಳಿದ್ದಾರೆ. ಟೆಂಪರ್ ಚಿತ್ರಕ್ಕೆ ಮಂಜು ಕವಿ ಅವರು ಆಕ್ಷನ್ ಕಟ್ ಹೇಳಿ ಕತೆ ಚಿತ್ರಕಥೆ ಮಾಡುವುದರ ಜೊತೆಗೆ 5 ಹಾಡುಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಈ ಹಾಡುಗಳಿಗೆ ಹರಿಪಾರು ಸಂಗೀತ ನೀಡಿದ್ದು ಶರಣ್, ಶ್ವೇತಪ್ರಭು, ಸುಪ್ರಿಯಾ ರಾಮ್, ಆಂಥೋನಿ ದಾಸ್, ಸಂತೋಷ್, ವೆಂಕಿ, ಅನುರಾಧ ಭಟ್ ರವರು ಮಧುರವಾದ ಕಂಠ ಮಾಡಿದ್ದಾರೆ. ಚಿತ್ರಕ್ಕೆ ಅದ್ವೈತ್ ಆರ್ಯ ಛಾಯಾಗ್ರಾಹಕರಾಗಿ ಕಾರ್ಯನಿರ್ವಹಿಸಿದ್ದು, ಚಿತ್ರದ ನಾಯಕ ನಟನಾಗಿ ಆರ್ಯನ್ ಸೂರ್ಯ ಟೆಂಪರ್ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಸೂರ್ಯ ಅವರಿಗೆ ನಾಯಕಿಯಾಗಿ ಕಾಶಿಮಾ ಬಣ್ಣ ಹಚ್ಚಿದ್ದಾರೆ. ಚಿತ್ರದ ಮುಖ್ಯ ತಾರಾಗಣದಲ್ಲಿ ತಬಲಾ ನಾಣಿ, ಮಿತ್ರ, ಮಜಾ ಟಾಕೀಸ್ ಪವನ್, ಸುಧಾ ಬೆಳವಾಡಿ, ಲಕ್ಷ್ಮೀ ಸಿದ್ದಯ್ಯ, ಬಲರಾಜ್, ಯತಿರಾಜ್, ಸನತ್, ವಿನೋದ್, ಟೆನ್ನಿಸ್ ಕೃಷ್ಣ, ನಂದಿನಿ ವಿಠಲ್ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಹಾಡುಗಳಿಗೆ ನೃತ್ಯ ಸಂಯೋಜನೆಯನ್ನು ಮೈಸೂರು ಪ್ರೇಮ್, ಜಗ್ಗು, ವೆರೈಟಿ ಮಂಜು, ಮೈಸೂರು ರಾಜು, ಇಮ್ರಾನ್ ಸರ್ದಾರಿಯಾ ಹೆಜ್ಜೆ ಹಾಕಿದ್ದಾರೆ. ಚಿತ್ರದ ಸಹಾಯಕ ನಿರ್ದೇಶಕರಾಗಿ ಜೀವನ್, ಕಿರಣ್, ಎಸ್ಜೆ ಸಂಜಯ್ ನಿರ್ವಹಿಸಿದ್ದಾರೆ. ಈ ಚಿತ್ರಕ್ಕೆ ಸಾಹಸ ನಿರ್ದೇಶಕರಾಗಿ ಪವರ್ ಪುಷ್ಪರಾಜ್, ಮಾಸ್ ಮಾದ, ಸ್ಟಂಟ್ ಶಿವ ನಿರ್ವಹಿಸಲಿದ್ದಾರೆ. ಚಿತ್ರಕ್ಕೆ ವಿನೋದ್ ಕುಮಾರ್, ಮೋಹನ್ ಬಾಬು ಬಂಡವಾಳ ಹೂಡಿದ್ದಾರೆ. ಆದಷ್ಟು ಬೇಗ ಈ ಚಿತ್ರ ತೆರೆ ಮೇಲೆ ಬರಲಿ, ಕನ್ನಡ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸಲಿ ಎಂಬುದೇ ನಮ್ಮ ಆಶಯ. ಇವತ್ತಿಗೆ ನಾವು 50 ಡೇಸ್ ಶೂಟಿಂಗ್ ಮಾಡಿದ್ವಿ. ಇವತ್ತಿಗೆ ಕಂಪ್ಲೀಟ್ ಆಯಿತು. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಚಿತ್ರಕ್ಕೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ವಿನೋದ್ ಸರು, ಬಾಬಣ್ಣ ನಿರ್ಮಾಪಕರಾಗಿ ನಮಗೆ ತುಂಬಾ ಸಪೋರ್ಟ್ ಮಾಡಿ ಚಿತ್ರನ ಮುಕ್ತಾಯ ಮಾಡಿ ಇವತ್ತಿಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಹೃದಯಪೂರ್ವಕ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕರಿದ್ದರೆ ನಮ್ಮಂಥ ಕಲಾವಿದರು ಗುರುತಿಸಲಿಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ವಿಶೇಷ ಏನಂದರೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಪ್ಯಾಕೇಜು, ಒಂದು ಲವ್ ಇದೆ, ಮದರ್ ಸೆಂಟಿಮೆಂಟು, ಆಮೇಲೆ ತಂದೆ ತಾಯಿ ಬಾಂಧವ್ಯ ಇದೆ, ಫ್ರೆಂಡ್ಶಿಪ್ ಅಂದರೆ ಏನು ಅಂತ ಇದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳೋಕ್ಕಿಂತ ನೀವು ತೆರೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಶ್ರಮಪಟ್ಟು ಮಾಡಿದ್ದೀವಿ. ಈ ಚಿತ್ರದಲ್ಲಿ ನಾಯಕ ನಟನಾಗಿ ಆರ್ಯನ್ ಸೂರ್ಯ ಮಾಡಿದ್ದಾರೆ, ನಾಯಕಿಯಾಗಿ ಕಾಶಿಮಾ ಅವರು ಮಾಡಿದ್ದಾರೆ. ಚಿತ್ರದಲ್ಲಿ ನಮ್ಮ ಮಿತ್ರ ಸರ್ ಇದ್ದಾರೆ, ಆಮೇಲೆ ತಬಲಾ ನಾಣಿ ಸರ್ ಇದ್ದಾರೆ, ಯತಿರಾಜ್ ಸರ್ ಇದ್ದಾರೆ, ಆಮೇಲೆ ಬಲರಾಜವಾಡಿ ಸರ್ ಇದ್ದಾರೆ, ಟೆನ್ನಿಸ್ ಕೃಷ್ಣ ಸರ್ ಇದ್ದಾರೆ, ಮಜಾ ಟಾಕೀಸ್ ಪವನ್ ಸರ್ ಇದ್ದಾರೆ, ಅನೇಕ ಕಲಾವಿದರು, ಪ್ರಿಯಾ ತರುಣ್ ಮೇಡಮ್ ಇದ್ದಾರೆ. ತುಂಬ ದೊಡ್ಡ ಬಳಗನೇ ಇದೆ. ಯಾಕೆಂದರೆ ನಾವೊಂದು ಚೂಸ್ ಮಾಡ್ಕೊಂಡ್ವಿ, ಹೀರೋ ಹೀರೋಯಿನ್ ಇಬ್ಬರು ಹೊಸಬ್ರಾದಾಗ ಒಂದು ಪಿಲ್ಲರ್ಗಳ ಥರ ಇರಲಿ ಅಂಥೇಳಿ. ಆಮೇಲೆ ಯಾರು ನಮಗೆ ಇಲ್ಲಿ ಕಲಾವಿದರು ಆಗಿ ಬರೀ ಆ್ಯಕ್ಟಿಂಗೋಸ್ಕರ ಯಾರೂ ಮಾಡಲಿಲ್ಲ. ಎಲ್ಲ ಒಂದು ಕುಟುಂಬ ಸಮೇತರಾಗಿ ಪ್ರತಿಯೊಬ್ಬರು ಯತಿರಾಜ್ ಸರ್ ಇರ್ಬೋದು, ಮಿತ್ರ ಸರ್ ಇರ್ಬೋದು, ಬಲರಾಜಣ್ಣ ಇರ್ಬೋದು, ತಬಲಾ ನಾಣಿ ಸರ್ ಇರ್ಬೋದು, ಎಲ್ಲರೂ ಒಂದು ಡಿಸ್ಕಷನ್ ಮಾಡಿ ಶೂಟ್ ಮಾಡಿದ್ವಿ. ಮೇಡಮ್ ಬಂದರು, ಬನ್ನಿ ಮೇಡಮ್. ಶಾರ್ಟಲ್ಲಿದ್ದರು ಮೇಡಮ್ಮು, ಪಾಪ ಹಾಗಾಗಿ ಶಾರ್ಟಲ್ಲಿದ್ದರು, ಹಾಗಾಗಿ ಈಗ ಬಂದರು ಮೇಡಮ್ಮು. ನಿಜವಾಗ್ಲೂ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಸರ್. ಆಮೇಲೆ 5 ಸಾಂಗ್ ಇದೆ. ಹರಿಬಾಬು ಅಂತೇಳಿ ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ನನ್ನ ಸಹಾಯಕ ಅಸೋಸಿಯೇಟ್ಗಳಾಗಿ ಜೀವನ್ ಪ್ರವಿ ಮಾಡಿದ್ದಾರೆ, ಆ್ಯಂಡು ಸಂಜಯ್ ಕಿರಣ್, ಆಮೇಲೆ ಎಸ್ ಜೆ ಸಂಜಯ್ ಮಾಡಿದ್ದಾರೆ. 5 ಹಾಡುಗಳಿದೆ ಇದರಲ್ಲಿ. ಒಂದು ಸಾಂಗು ಆಂಥೋನಿ ದಾಸ್ ಹತ್ರ ಆಡಿಸಿದ್ದೀವಿ. ಆಮೇಲೆ ಇನ್ನೊಂದು ಡ್ಯುಯೆಟ್ ಸಾಂಗು ಅನುರಾಧ ಭಟ್ಟು, ಸಂತೋಷ್ ವೆಂಕಿ ಆಡಿದ್ದಾರೆ. ಆಮೇಲೆ ಇನ್ನೊಂದು ನಮ್ಮ ಶರಣ್ ಸರ್ ಹತ್ರ ಒಂದು ಸಾಂಗ್ ಆಡಿಸಿದ್ವಿ, ಶ್ವೇತಾಪ್ರಭು ಆಡಿದ್ದಾರೆ, ಸುಪ್ರಿಯಾ ಲೋಹಿತ್ ಆಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹರಿಬಾಬು ಅವರು ಇದಕ್ಕೆ ಸಂಗೀತ ನೀಡಿದ್ದಾರೆ. ದಯವಿಟ್ಟು ನನ್ನ ಮೊದಲನೇ ಚಿತ್ರ, ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಚಿತ್ರನ ನೋಡಿ ನಮ್ಮನ್ನು ಹಾರೈಸಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ. ಶೂಟ್ ಮಾಡಿದ್ವಿ. ಆಮೇಲೆ ಚಿಕ್ಕಮಗಳೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ಅನೇಕ ಭಾಗಗಳಲ್ಲಿ ಶೂಟ್ ಮಾಡಿದ್ವಿ ಸರ್. ಸಿಂಪಲ್ ಸರ್, ಅದು ಟೆಂಪರ್ ಅಂದರೆ ಯಾರಿಗಾಗಲಿ ಗೊತ್ತಾಗೋಂಥ ವಿಷಯನೇ. ಇಲ್ಲ ಸರ್, ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಒಂದು ಪಾಯಿಂಟು ಅದಕ್ಕೂ ಇದಕ್ಕೂ ಏನು ಇದಿಲ್ಲ. ಟೆಂಪರ್ ಅಂದರೆ ಈಗ ಸಡನ್ಲಿ ಈಗ ಒಬ್ಬ ಸಾಧಾರಣ ವ್ಯಕ್ತಿಗೆ
ತಪ್ಪು ಕಂಡಾಗ ಸಡನ್ಲಿ ಒಂದು ಟೆಂಪ್ಟ್ ಆದಾಗ ಅವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟು ಸರ್. ಖಂಡಿತವಾಗಿ ಸರ್. ಹೌದು ಸರ್, ಹೌದು. ಸರ್ ಈಗ ನಮಗೆ ಕರೆಕ್ಟು ಈಗ ಒಂದು 45-50% ಸಿನಿಮಾ ಕಂಪ್ಲೀಟ್ ಆಯ್ತು ಸರ್. ಕರೆಕ್ಟಾಗಿ ಲಾಕ್ಡೌನ್ ಆಯಿತು. ಸೊ ನಮ್ದು ಹೆಂಗೆ ಮೈಂಡ್ ಬ್ಲ್ಯಾಕ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ, ಅಷ್ಟೊಂದು ವ್ಯಥೆ ಪಟ್ಬಿಟ್ಟಿದ್ದೀವಿ. ಸೊ ಆ ಟೈಮಲ್ಲಿ ಪ್ರೊಡ್ಯೂಸರ್ನ ಡೈಲಿ ಫೋನ್ ಮಾಡಿಕೊಂಡು, ಆಮೇಲೆ ಅವ್ರು ನಮ್ಮ ನಿಜವಾಗ್ಲೂ ಹೇಳ್ತೀನಿ, ಇವತ್ತು ರಿಯಲಿ ನನ್ನಂಥ ಯಾರೇ ಕಲಾವಿದರಲ್ಲಿ ಅಂಥ ಪ್ರೊಡ್ಯೂಸರ್ ಸಿಗಲಿ ಅಂತ ನಾನು ಮನಸಾರ ಕೇಳ್ಕೊತೀನಿ. ಪ್ರತಿಯೊಂದೂ ಹೇಳಿದ್ದಾರೆ, ಏನು ಚಿಂತೆ ಮಾಡಿಬಿಡಿ, ಎಲ್ಲ ಸರಿ ಹೋಗುತ್ತೆ, ಮುಗೀಲಿ ಅಂತೇಳಿ ನಾವು 6 ತಿಂಗಳೂ ತುಂಬಾ ಸ್ಟ್ರಗಲ್ಲಾಗಿ ಕಷ್ಟಪಟ್ಟಿದ್ದೀವಿ. ಸೊ ದಯವಿಟ್ಟು ನಮ್ಮದೇ ಚಿತ್ರ ಅಂತಲ್ಲ, ನಮ್ಮ ಕನ್ನಡ ಚಿತ್ರ ಯಾರೇ ಮಾಡಿರಲಿ ತುಂಬ ಕಷ್ಟಪಟ್ಟು ಮಾಡಿದ್ರೆ ಎಲ್ಲ ಚಿತ್ರಗಳು ನೋಡಲಿ ಅಂತ ನಾನು ಇಷ್ಟಪಡ್ತೀನಿ ಸರ್. ಖಂಡಿತ ಸರ್. ಸರ್ ಹೊಸಬ್ರು ಬರಲಿ ಸರ್. ಈಗ ಹೊಸಬ್ರು ಬಂದಾಗ ತಾನೆ ಸರ್ ಅವರಲ್ಲಿರೋ ಒಂದು ಕಲೆ ಆಚೆ ಬರುತ್ತೆ. ಈಗ ಎಲ್ರಿಗೂ ಒಂದು ಅವಕಾಶ ಅಂತ ಕೊಟ್ಟಿರ್ತಾನೆ. ಎಲ್ಲರೂ ಅವ್ರವ್ರ ಹತ್ರ ಒಂದೊಂದು ಕಲೆ ಇರುತ್ತೆ. ಸೊ ಆ ಕಲೆ ಆಚೆ ಬರಬೇಕಂದ್ರೆ ನಾವೊಂದು ಚೂಸ್ ಮಾಡ್ಕೊಂಡಿವಿ ಸರ್. ನಮ್ಮ ಕಾನ್ಸೆಪ್ಟ್ಗೆ ಅವಳು ಫೇಸ್ ಆಗಲಿ ಇನ್ನೊಂದಾಗಲಿ ನಮಗೆ ಒಂದು ಬೇಕು ಅಂತ ಅನ್ನಿಸ್ತು. ಸೊ ಆ ಹೀರೋಯಿನ್ನ ಚೂಸ್ ಮಾಡ್ಕೊಂಡಿವಿ ನಾವು. ಈ ಸಿನಿಮಾದಲ್ಲಿ ನಾಯಕ ನಟ. ಈ ಸಿನಿಮಾದಲ್ಲಿ ಬಂದು ನನ್ನ ಕ್ಯಾರೆಕ್ಟ್ರು ಮೆಕ್ಯಾನಿಕ್. ನಮ್ಮ ನಿರ್ದೇಶಕರು ಮಂಜು ಕವಿ, ಪ್ರೊಡ್ಯೂಸರ್ಗಳು ಬಂದು ಬಾಬಣ್ಣ ಮತ್ತು ವಿನೋದ್ ಸರ್. ಈ ಮೂವಿಯಲ್ಲಿ ಟೈಟಲ್ ಮಾತ್ರ ಟೆಂಪರ್ ಅಂತ ಇದೆ. ಸೊ ಇದು ಮಾಸ್ ಆಡಿಯನ್ಸ್ಗೆ ಮಾತ್ರ ಅಂತ ಅನ್ಕೋತಾರೆ. ಈ ಮೂವಿಲಿ ಎಲ್ಲ ಥರ ಇದೆ. ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಫ್ರೆಂಡ್ಶಿಪ್ದು ವ್ಯಾಲ್ಯೂ ಏನು ಅಂತ ತೋರಿಸಿದ್ದೀವಿ. ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು. ಅದು ಬಿಟ್ಟರೆ ಇನ್ನು ನಮ್ಮ ತಂದೆ ಪಾತ್ರವಾಗಿ ತಬಲ ನಾಣಿ ಸರ್ ಮಾಡಿದ್ದಾರೆ. ಅಮ್ಮನ ಪಾತ್ರ ಲಕ್ಷ್ಮೀ ಮೇಡಮ್, ಫ್ರೆಂಡ್ಸ್ ಪಾತ್ರ ಮಜಾ ಟಾಕೀಸ್ ಪವನ್ ಅವರು ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನು ಎಲ್ಲ ಇಲ್ಲೇ ಇದ್ದಾರೆ. ಸರ್ ನಿಮ್ಮದು ಕೂಡ ಇದು ಮೊದಲನೇ ಮೂವಿ. ಹೌದು. ಹಲವಾರು ಕಲಾವಿದರುಗಳು ಕೂಡ ಎಲ್ಲರೂ ಕೂಡ ನುರಿತ ಕಲಾವಿದರುಗಳಿದ್ದಾರೆ. ಅವರಿಂದ ಟಿಪ್ಸ್ಗಳನ್ನ ಪಡ್ಕೊಂಡ್ರೆ ಸರ್ ತುಂಬ ಅನುಭವ ಆಯಿತು ಸರ್. ತುಂಬ ಯಾಕೆಂದರೆ ನಾನಿದು ಫಸ್ಟ್ ಮೂವಿ ನಂದಾಗಿರೋದ್ರಿಂದ ಹೇಗೆ ಇವ್ರ ಹತ್ರ ಹೇಗೆ ನಾನು ಇದು ಮಾಡ್ತೀನೋ, ಹೇಗೆ ನನಗೊಂದು ಇದಿತ್ತು, ಭಯ ಇತ್ತು ಇವ್ರ ಮುಂದೆ ನಾನು ಹ್ಯಾಕ್ಟ್ ಮಾಡ್ತೀನೋ ಇಲ್ವೋ ಅಂತ. ಬಟ್ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಸೀರಿಯಸ್ ಆಗಿ ಹೇಳಬೇಕು ಅಂದರೆ ನಾನೇನೋ ಅಂದ್ಕೊಂಡಿದ್ದೆ, ಹೊಸಬ್ರು ಅಂದರೆ ಯಾವ ಥರ ಟ್ರೀಟ್ ಮಾಡ್ತಾರೆ ಇವರು, ಆ ಥರ ಎಲ್ಲ ಭಯ ಇತ್ತು ನನಗೆ. ಈ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ರು. ಪ್ರತಿಯೊಂದು ಈಗಲ್ಲ ಹೀಗೆ ಅಂತ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಂತೂ ತುಂಬ ಖುಷಿ ಇದೆ. ಚಿತ್ರ ಸುಸೂತ್ರವಾಗಿ ಕಂಪ್ಲೀಟ್ ಮಾಡಿದ್ದಾರೆ ಈಗ. ಹೌದು. ಜನರ ನಿರೀಕ್ಷೆ ಇರ್ತಕ್ಕಂಥದ್ದು ತೆರೆ ಮೇಲೆ ಯಾವಾಗ ಬರುತ್ತೆ ಅಂತ ಸರ್ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಿದ್ವಿ. ಕರೋನಾ ಬಂದು ತುಂಬ ಮೂವಿಗಳು ಹಾಗೇ ಇದೆ. ಸೊ ಎಲ್ಲ ಆಗಲಿ ಸರ್, ಎಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಇನ್ನೂ ಚೆನ್ನಾಗಿ ಏನೇನು ಮಾಡ್ಬೋದು ಅದಕ್ಕೆ ಪ್ರೀ ಪ್ಲ್ಯಾನ್ ಎಲ್ಲ ಮಾಡ್ತಿದ್ವಿ ಪ್ರಮೋಷನ್ಸ್ಗೆಲ್ಲ. ಒಂದು ಖುಷಿ, ಟೆಂಪಲ್ ಚಿತ್ರತಂಡದಲ್ಲಿ 3 ಜನರಿಗೆ ಪ್ರಮೋಷನ್ ಸಿಕ್ಕಿದೆ. ಉದ್ಯಮಿಯಾಗಿದ್ದಂತಹ ಸೂರ್ಯ ಅವರು ನಾಯಕ ನಟರಾಗಿ ಪ್ರಮೋಷನ್ ತಗೋತಾ ಇದ್ದಾರೆ. ಕವಿಗಳಾಗಿದ್ದಂಥ ನಮ್ಮ ಮಂಜು ಕವಿಯವರು ನಿರ್ದೇಶಕರಾಗಿ ಪ್ರಮೋಷನ್ ತಗೋತಾ ಇದ್ದಾರೆ. ಉದ್ಯಮಿಗಳಾಗಿದ್ದಂಥ ವಿನೋದಣ್ಣ ಮತ್ತು ನಮ್ಮ ಬಾಬಣ್ಣವರು ತುಂಬ ಆದ್ಮೀಯರು ನನಗೆ. ಅವರು ನಿರ್ಮಾಪಕರಾಗಿ ಪ್ರಮೋಷನ್ ತಗೋತಾ ಇದ್ದಾರೆ. ಸೊ ವೆರಿ ಹ್ಯಾಪಿ. ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡಿದ್ದೀವಿ ಅನ್ನೋದಕ್ಕಿಂತ ಒಂದು ಉತ್ಸಾಹಿಗಳ ಜೊತೆ ಏನೋ ಒಂದು ಒಳ್ಳೆ ಚಿತ್ರಗಳನ್ನು ಮಾಡಬೇಕು, ಅವರ ಪ್ರತಿಭೆಯನ್ನು ತೋರಿಸ್ಕೋಬೇಕು, ಉತ್ಸಾಹಿಗಳ ಜೊತೆ ಕೆಲಸ ಮಾಡುವಂಥ ಅನುಭವ ನಿಜವಾಗಲೂ ಕೂಡ ನಮಗೆ ಒಂದು ಹೊಸ ಅನುಭವವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಈ ತಂಡದ್ದು ಡೆಡಿಕೇಶನ್ ಭಾಳ ನನಗೆ ಇಷ್ಟ ಆಗಿತ್ತು. ಗೊತ್ತಿಲ್ದಂಗೆ ಬೆಂಗಳೂರಿನಿಂದ ಚಿತ್ರನಗರಿ ಮೈಸೂರಿಗೆ ಶಿಫ್ಟ್ ಆಗ್ತಾ ಇದೆ. ಮೈಸೂರಲ್ಲಿ ತುಂಬ ಸಿನಿಮಾಗಳು ನಡೀತಾ ಇದೆ. ಟೆಕ್ನಿಕಲಾಗಿ ಮೈಸೂರಿನ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಎಲ್ಲ ರೀತಿಯ ಲೈಟ್ ಆಗಲಿ, ಕ್ಯಾರವನ್ ಆಗಲಿ, ಎಲ್ಲ ಫೆಸಿಲಿಟಿ ಬೆಂಗಳೂರಲ್ಲಿ ಏನೆಲ್ಲ ಸಿಗ್ತಾ ಇದೆ ಅದೆಲ್ಲವೂ ಕೂಡ ಮೈಸೂರಲ್ಲಿ ಸಿಗ್ತಾ ಇದೆ. ಅದು ಖುಷಿ ಆಗ್ತಾ ಇದೆ. ಇನ್ನೊಂದು ಪ್ಯಾರಲಲ್ ಆಗಿ ಸಿನಿಮಾ ಉದ್ಯಮ ಮೈಸೂರಿಗೆ ಬರ್ತಾ ಇದೆ. ಮೈಸೂರು ನಗರಿ ಚಿತ್ರನಗರಿಯಾಗಿ ಮುಂದುವರಿತಾ ಇದೆ. ಒಳ್ಳೊಳ್ಳೆ ಕಲಾವಿದರನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಸೊಗಡು, ನಮ್ಮ ಈ ಹಳ್ಳಿ ಸೊಗಡು, ನಮ್ಮ ಭಾಷೆ ಸೊಗಡು ಗೊತ್ತಿರುವಂತಹ ಕಲಾವಿದರನ್ನು, ವಿಶೇಷವಾಗಿ ತಬಲಾ ನಾಣಿಯವರ ಹಾಸ್ಯ, ಮಜಾ ಟಾಕೀಸ್ ಪವನ್ ಅವರ ಹಾಸ್ಯ. ನಾನು ತುಂಬ ದಿನ ಆದಮೇಲೆ ಕ್ಯಾರೆಕ್ಟರ್ ರೋಲಲ್ಲಿ ಕಳಿಸ್ಕೊತಾ ಇದ್ದೀನಿ. ಪರಸಂಗ ಮತ್ತು ರಾಗ ಆದಮೇಲೆ ನನ್ನ ಅಪ್ರೋಚ್ ಮಾಡಿದ ರೀತಿ ಭಾಳ ಚೆನ್ನಾಗಿತ್ತು. ಸರ್, ಒಂದು ಕ್ಯಾರೆಕ್ಟರ್ ಇದೆ, ಆ ಕ್ಯಾರೆಕ್ಟರ್ಗೆ ನೀವೇ ಆಗಬೇಕು, ಆ ಇಮೋಷನ್ ಜೊತೆಗೆ ಹಾಸ್ಯ ಇರುವಂಥ ಪಾತ್ರ ಅಂತೇಳಿ ನನ್ನನ್ನು ಚೂಸ್ ಮಾಡಿದರು. ನನ್ನ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ನನ್ನ ಕ್ಯಾರೆಕ್ಟರ್ನ ಎಕ್ಸ್ಪಾನ್ಷನ್ ಮಾಡಿದರು. ಇಲ್ಲ, ನೀವು ಇನ್ನೂ ಇರಬೇಕು ನಮ್ಮ ಜೊತೆ, ಇನ್ನೂ ಸೀರಿಯಲ್ ಇರಬೇಕು, ಎಕ್ಸ್ಪಾನ್ಷನ್ ಮಾಡಿದರು. ಸೊ ಐ ವೆರಿ ಹ್ಯಾಪಿ. ಒಳ್ಳೆ ಟೀಮು. ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಬರಲಿ, ನಾಯಕ ನಟರಾಗಿ ನಮ್ಮ ಸೂರ್ಯ ಅವರಿಗೆ ಒಳ್ಳೆ ಭವಿಷ್ಯ ಸಿಗಲಿ, ಸಾಕಷ್ಟು ಸಿನಿಮಾ ನಿರ್ದೇಶನ ಮಾಡೋಕ್ಕೆ ತಾಯಿ ಭುವನೇಶ್ವರಿ ಮಂಜು ಕವಿಯವರಿಗೆ ಆಶೀರ್ವಾದ ಮಾಡಲಿ.
ನನ್ನೆಲ್ಲ ಸ್ನೇಹಿತರಿಗೂ ಈ ಸಿನಿಮಾದ ಮೂಲಕ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಕರೋನಾ ಇದೆ, ಕರೋನಾ ಜೊತೆ ಬದುಕುವಂಥ ಪ್ರಸಂಗ ನಮಗಿದೆ. ಮನೋರಂಜನೆ ಇಲ್ಲದೆ ಇದ್ದರೆ ಮನುಷ್ಯರೇ ಇಲ್ಲ. ಮಾಧ್ಯಮ ಆಗಲಿ ಇನ್ನೊಂದಾಗಲಿ ಏನಾದರೂ ಕೂಡ ರಾಜಕೀಯ, ಮನೋರಂಜನೆ, ಕ್ರೀಡೆ ಇದಿಷ್ಟಿದ್ರೇ ಮಾಧ್ಯಮಗಳು ಮುಂದೆ ಹೋಗುವಂಥದ್ದು ಅಥವಾ ನಾವು ಖುಷಿ ಪಡುವಂಥದ್ದು. ಹಾಗಾಗಿ ಸಿನಿಮಾಗೆ ಕೊರೋನಾ ಭೀತಿ ಸ್ವಲ್ಪ ತಟ್ಟಿದೆ, ಎಲ್ಲವೂ ಕೂಡ ಸರಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಟೆಂಪರನ್ನು ಕೆದಕುವಂಥ ಕೆಲಸ ಆಗಲಿ, ಟೆಂಪರ್ ಒಳ್ಳೆ ಚಿತ್ರ ಆಗಲಿ ಕನ್ನಡ ಚಿತ್ರರಂಗಕ್ಕೆ. ತೆಲುಗು ಭಾಷೆಯಲ್ಲಿ, ತಮಿಳು ಭಾಷೆಯಲ್ಲಿ, ಎಲ್ಲ ಭಾಷೆಯಲ್ಲೂ ಕೂಡ ಬೇರೆ ಭಾಷೆ ಡಬ್ಬಿಂಗ್ ಸಿನಿಮಾ ನಾವು ನೋಡ್ತಾ ಇದ್ದೀವಿ, ನಮ್ಮ ಸಿನಿಮಾನ ಡಬ್ ಮಾಡಿ ಅವ್ರು ನೋಡುವಂಥ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ತೆಲುಗಲ್ಲೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ, ಇದೊಂದು ತೆಲುಗು ಮತ್ತು ತಮಿಳಲ್ಲೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಹೊಸ ಒಂದು ಪ್ರಯತ್ನ. ಮೊದಲ ಪ್ರಯತ್ನದಲ್ಲೇ 3 ಭಾಷೆಯಲ್ಲಿ ನಿರ್ಮಾಣ ಮಾಡಿದಂಥ ಕೀರ್ತಿ ನಿರ್ಮಾಪಕರು ಕೂಡ ಸಲ್ಲುತ್ತೆ. ಒಬ್ಬ ನಿರ್ಮಾಪಕನಾಗಿ ನಾನು ನಿಮಗೆ ಶುಭವನ್ನು ಕೋರ್ತಾ ಇದ್ದೀನಿ. ಒಳ್ಳೆಯದಾಗಲಿ ಸರ್. ಮಂಜಣ್ಣ ನಮಗೆ ಹಳೆ ಪರಿಚಯನೇ, ಬಟ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅನ್ನೋದು ಐಡಿಯಾನೇ ಇರಲಿಲ್ಲ. ಒಂದು ಸಲ ಫೋನ್ ಮಾಡಿ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದರು. ಬಟ್ ನನಗೆ ಪರ್ಸ್ನಲಾಗಿ ಖುಷಿಯಾಗಿದ್ದೇನು ಅಂತಂದರೆ, ಒಂದು ನಾರ್ಮಲ್ ಆದ ಕ್ಯಾರೆಕ್ಟರ್ ಕೊಡಲಿಲ್ಲ. ನನಗೆ ಅಣ್ಣನಾಗಿ ಬಾಲರಾಜ್ ಜೋಡಿ ಆ್ಯಕ್ಟ್ ಮಾಡ್ತಾರೆ, ಅವ್ರ ತಮ್ಮನಾಗಿ ಸಿನಿಮಾದಲ್ಲಿ ಇಬ್ಬರು ವಿಲನ್ಗಳಾಗಿ ಕಾಣಿಸ್ಕೊಳ್ತೀವಿ. ಕ್ಯಾರೆಕ್ಟರ್ನೇ ಒಂದು ಬೇರೆ ಥರದ್ದು ಡಿಸೈನ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ಗೊಂದು ಸ್ಪೇಸ್ ಇರೋ ಥರದೊಂದು ಪಾತ್ರ, ನಾವು ಕಲಾವಿದರು ಯಾವಾಗಲೂ ಕಾಯ್ತಾ ಇರ್ತೀವಿ ಆ ಥರದೊಂದು ಪಾತ್ರ ಸಿಗಬೇಕು ಅಂತ, ಆ ಥರದೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ದಾರೆ. ಅದು ಪರ್ಸ್ನಲಾಗಿ ನನಗೆ ಖುಷಿ ಕೊಟ್ಟಿದ್ದು. ಅದಕ್ಕಿಂತ ಇನ್ನೂ ಸ್ಪೆಷಲಾಗಿ ಹೇಳಬೇಕು ಅಂದರೆ, ನೀವು ಕೇಳಿದ್ರಿ ಕೊರೋನಾ ಅಂತ. ಕೊರೋನಾ ಬಂದು ತುಂಬ ದೊಡ್ಡ ಸಿನಿಮಾಗಳು ಯಾವುದಾದ್ರು ಮೂಲೆಯಲ್ಲಿ ನಿಂತಿದೆ. ಬಟ್ ಒಬ್ಬ ಹೊಸ ಹೀರೋನ ಇಟ್ಕೊಂಡು, ಒಬ್ಬ ಹೊಸ ಡೈರೆಕ್ಟರ್ ಇಟ್ಕೊಂಡು, ಪ್ರೊಡ್ಯೂಸರ್ಗಳು ಇವತ್ತು ಸಿನಿಮಾ ಮುಗಿಸಿದ್ರು. ನಮಗೆಲ್ಲ ಸುಮಾರು ನಾವೆಲ್ಲ 150 ಪಿಕ್ಚರ್ ಆ್ಯಕ್ಟ್ ಮಾಡೋದ್ರಿಂದ ನಮಗೊಂದು ಅಷ್ಟು ಅನುಭವ, ಡೌಟ್ಸ್ಗಳು ಬರ್ತವೆ. ಆದರೆ ಆ ಡೌಟ್ಸ್ಗಳಿಗೆಲ್ಲ ಉತ್ತರ ಕೊಟ್ಟರು. ಅದ್ರ ಹಿಂದೆ ಮಂಜಣ್ಣ ಮತ್ತು ಜೀವನ್ ಅವರ ಶ್ರಮ. ಇದಕ್ಕೆ ನಾನು ನಿಜವಾಗ್ಲೂ ಎಲ್ಲ ಕಲಾವಿದರ ಪರವಾಗಿ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ ಈ ಸ್ಟೇಜಲ್ಲಿ. ಇದೇ ಥರ ಸಿನಿಮಾನ ಮುಂದಕ್ಕೆ ತೊಗೊಂಡೋಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿ ಅಂತ. ಎರಡನೇದು ಹೇಳಬೇಕು ಅಂತಂದರೆ, ಸಿನಿಮಾನ ಮೂಡಿಗೆರೆಯಲ್ಲಿ ಶೂಟ್ ಶುರು ಮಾಡಿದ್ದು ನಾನು. ಫಸ್ಟ್ ಡೇಟ್ ಬಂದಿದ್ದು ಒಂದು ಹೊಸ ಹುಡುಗ ಇದ್ರೂ, ಒಂದು ದೊಡ್ಡ ಸ್ಟಾರ್ ಸಿನಿಮಾ ಇದ್ದರೆ ಹೇಗೆ ಮಾಡಬೇಕು, ಏನೇನು ಇಡಬೇಕೋ ಅದೆಲ್ಲ ಇಟ್ಟರು. ಕೊರೋನಾ ಬಂದ ನಂತರ ಸಿನಿಮಾನ ಏನಾದ್ರು ಸ್ವಲ್ಪ ಕತ್ತಿಸ್ಕೋ ಸಾಧ್ಯತೆಗಳಿರ್ತವೆ. ನಮ್ಮ ಎಲ್ಲ ಸ್ವಲ್ಪ ಇಲ್ಲ ಕಷ್ಟ ಕಾಲ ಈಗೆಲ್ಲ ಮಾಮೂಲಿ ಗೊತ್ತಾ, ನಿಮಗೂ ಕಷ್ಟನೇ ಇದೆ. ಸೊ ಪ್ರೊಡ್ಯೂಸರ್ ಅಷ್ಟು ಕಷ್ಟ ಇದ್ರೂ ಕೂಡ ಸಿನಿಮಾ ಮಾಡೋದು, ಯಾಕಂದರೆ ಅವ್ರು ಸಿನಿಮಾ ಮಾಡಿದಕ್ಕೋಸ್ಕರ ನಾವು ಇಲ್ಲಿ ಕುಂತಿದ್ದೀವಿ, ನೀವು ಇಲ್ಲಿರೋದಕ್ಕೋಸ್ಕರ ಅವರು ಕೂಡ ಕಾರಣ. ಸೊ ಇದಕ್ಕೆ ನಾನು ಸ್ಪೆಷಲಾಗಿ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇನ್ನು ಉಳಿದಿದ್ದು ಸಿನಿಮಾ ಬಗ್ಗೆ ಭಾಳಷ್ಟು ಹೇಳಿದ್ದಾರೆ. ನೀವು ಹೇಳಿದ್ರೆ ಸೂರ್ಯ ಕೆಲವ್ರಿಗೆ ಹೀರೋ ಆಗಿದ್ದ ಕೂಡಲೇ, ಮತ್ತು ಮಂಜಣ್ಣನೂ ಅಷ್ಟೇ, ಒಂದು ಪೋಸ್ಟ್ ಬಂದ ತಕ್ಷಣ ಅದ್ರ ಮೇಲೆ ಭಾಳ ಒಂದು ಕ್ಯಾಪ್ಟನ್ ಕಿರೀಟ ಹಾಕೊಂಡ್ಬಿಡ್ತಾರೆ. ಆ ಥರದ್ದು ಯಾವುದೋ ಕಿರೀಟ ಇಟ್ಕೊಳ್ಳೋದಾನೆ ನಾವುಗಳು ಕೂಡ ಸಜೆಷನ್ನು ಕೂಡ ಅಪ್ಲೈ ಮಾಡಿಕೊಂಡು ಸಿನಿಮಾನ ಮುಗಿಸಿದ್ದಾರೆ. ನಮ್ಮ ಟೀಮ್ ಮೇಲೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಕೇಳ್ತಿದ್ದೀನಿ. ಬಾಡಿ ಅಂತ ಮೈಸೂರಿನವನೇ. ಮೈಸೂರಿನ ರಂಗಭೂಮಿಯಲ್ಲಿ 26 ವರ್ಷ ಕೆಲಸ ಮಾಡಿ ಜನಮನ ನಿರಂತರದ ರಂಗತಂಡನೆಲ್ಲ ಕಟ್ಟಿ ಈಗ ಒಂದು 5 ವರ್ಷದಿಂದ ಸಿನಿಮಾಗಳಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲರ ಪ್ರೀತಿ, ವಿಶ್ವಾಸ, ನಂಬಿಕೆ ಒಟ್ಟಿಗೆ ಸತತವಾಗಿ ಸಿನಿಮಾಗಳು ನಡೀತಾ ಇದೆ. ತೆಲುಗು, ತಮಿಳು, ಮಲಯಾಳದಲ್ಲೂ ಸಿನಿಮಾಗಳು ಮಾಡಿದ್ದೀನಿ. ಪ್ರಸ್ತುತ ಈ ಸೂರ್ಯ ಟೆಂಪರ್ ಸಿನಿಮಾ ಚಿತ್ರದಲ್ಲಿ ನಾನು ನಾಯಕಿಯ ತಂದೆಯಾಗಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ತುಂಬ ಬೇರೆ ರೀತಿಯಾಗಿ ನನ್ನ ಪಾತ್ರವನ್ನು ನಿರ್ದೇಶಕರು ಪೋಷಣೆ ಮಾಡಿದ್ದಾರೆ. ಕೊನೆಯಲ್ಲಿ ಪಾತ್ರದ ಪರಿಚಯವನ್ನು ಭಾಳ ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ ತಿಳಿಸ್ತಾರೆ. ಸಿನಿಮಾದ ಹೆಗ್ಗಳಿಕೆನೇ ಅದು. ಮೈಸೂರಿನಲ್ಲಿ ಮೈಸೂರಿನವರಾದ ನಮ್ಮೆಲ್ಲರನ್ನ ಕೂಡಿಸಿ, ಹೊರಗಡೆ ಎಲ್ಲರನ್ನೂ ಕೂಡಿಸಿ, ಮಂಜೂರ ಅನುಭವ ಮತ್ತು ಅವರ ಒಟ್ಟು ಜ್ಞಾನವನ್ನು ಈ ಸಿನಿಮಾಕ್ಕೆ ಧಾರೆ ಎರೆದಿದ್ದಾರೆ. ಸಂಭಾಷಣೆಯನ್ನು ಬರೆದಿದ್ದಾರೆ, ಜೊತೆಗೆ ಹಾಡುಗಳನ್ನೂ ಬರೆದಿದ್ದಾರೆ. ಸಂಗೀತದಲ್ಲೂ ಕೂಡ ಇವರು ನಿಂತಿದ್ದಾರೆ ಓವರಾಲ್ ಸಿನಿಮಾದಲ್ಲಿ. ಸೊ ಹಾಗಾಗಿ ಇದೊಂದು ಭಾಳ ಅತ್ಯುತ್ತಮವಾಗಿ ಸಿನಿಮಾಗೆ ಮೂಡಿ ಬಂದಿದೆ. ಸಿನಿಮಾನ ನಾಯಕ ನಟರಾದಂಥ ಸೂರ್ಯ ಅಭಿನಯ ತರಂಗದಲ್ಲಿ ತರಬೇತಿ ಹೊಂದಿ ಆನಂತರ ಬೇರೆ ಬೇರೆ ಇವುಗಳಲ್ಲಿ ಅನುಭವನ ಪಡ್ಕೊಂಡು ಸಿನಿಮಾ ನಾಯಕ ನಟರಾಗಿ ಬಂದಿದ್ದಾರೆ. ಅವ್ರನ್ನ ತುಂಬ ಚೆನ್ನಾಗಿ ರೂಪಿಸಿದ್ದಾರೆ ಮಂಜು ಕವಿ. ಇಡೀ ಸಿನಿಮಾಕ್ಕೆ ಜೀವನ್ನು ಮತ್ತು ನಮ್ಮ ನಿರ್ಮಾಪಕರಾದಂಥ ವಿನೋದ್, ಬಾಬಣ್ಣ ಇವರೆಲ್ಲ ಸಹಕಾರ ನಿಂತಿದ್ದಾರೆ. ಒಂದು ದೊಡ್ಡ ತಾರಾ ಬಳಗನೇ ಇದೆ ಸಿನಿಮಾದಲ್ಲಿ. ಕ್ಯಾಮ್ರಾಮನ್ ಶಿವರು ಭಾಳ ಪ್ರಮುಖವಾಗಿ, ನನಗೆ ಅವರು NCCಯಲ್ಲಿ ನನ್ನ ಜೂನಿಯರ್ ಆಗಿದ್ದರು ಮೈಸೂರಲ್ಲಿ. ಅವರು ಮೈಸೂರಿನವರೇ. ಭಾಳ ಅದ್ಭುತವಾದಂಥ ಲೈಟ್ ಸೆನ್ಸ್ ಇದೆ ಅವ್ರಿಗೆ. ಲೈಟ್ ಸೆನ್ಸ್ ಮತ್ತು ಟೇಕಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇವತ್ತಿಗೆ ಮೈಸೂರಿನವರೇ, ಮೈಸೂರಿಗರೇ ಆಗಿ ಎಲ್ಲವನ್ನೂ ಒಗ್ಗೂಡಿಸಿ ಸತತವಾಗಿ ಸಿನಿಮಾ ಕೈ ಬಿಡದೇ ಇರೋ ಹಾಗೆ ಅದನ್ನು ಮಗುವಿನ ರೀತಿ ಲಾಲಿಸಿ ಪಾಲಿಸಿ ಒಂದು ಹಂತಕ್ಕೆ ತಂದು ಇವತ್ತು ಒಂದು ಹಂತಕ್ಕೆ ತಂದು ಬಿಟ್ಟಿದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ ಮತ್ತು ಖುಷಿ ವಿಚಾರ. ಇಷ್ಟೆಲ್ಲ ನಮಗೆ ಕಾಲದಲ್ಲಿ, ಅಂದರೆ ಒಂದು ತುತ್ತುಕಟ್ಟಿನ ಕಾಲದಲ್ಲಿ ಸಂಕ್ರಮಣ ಸ್ಥಿತಿಯ ಸಂದರ್ಭದಲ್ಲಿ ಈ ರೀತಿ ತಂದಿರೋದು. ಆಮೇಲೆ ನನಗೆ ತುಂಬ ಖುಷಿಯಾದ ವಿಚಾರ ಏನಂತಂದರೆ, ಮೈಸೂರಲ್ಲೇ
ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಸಾಮಾನ್ಯವಾಗಿ ನಾವೆಲ್ಲ ಬೆಂಗಳೂರು ಮಾಡಿಬಿಡ್ತೀವಿ, ಬೆಂಗಳೂರು ಕರೆಸ್ಬಿಡ್ತೀವಿ. ಬೆಂಗಳೂರು ನಾನು ವಿಭಾಗ ಮಾಡ್ತಾ ಇಲ್ಲ, ಬೇರೆ ಬೇರೆ ಮಾಡ್ತಾಯಿಲ್ಲ. ಯತಿಯಣ್ಣ ಇದ್ದಾರೆ, ಮಿತ್ರಣ್ಣ ಇದ್ದಾರೆ. ಅಲ್ಲಿ ಒಂದು ಸೀಸನ್ಡ್ ಆಗಿರ್ತಾರೆ, ಆಲ್ರೆಡಿ ಅದೊಂದು ಇರ್ತಾರೆ, ಅವ್ರು ಬರ್ತಾರೆ, ತಗೊಂಡು ಹೋಗ್ತಾರೆ. ಹಾಗೆ ನೋಡೋದಂತಂದರೆ ಸಿನಿಮಾ ಹುಟ್ಟಿದ್ದೇ ಮೈಸೂರಲ್ಲಿ. ನಮ್ಮ ನವಜ್ಯೋತಿ ಸ್ಟುಡಿಯೋ ಆಗ್ಬೋದು, ಸರಸ್ವತಿಪುರಮಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಆಗ್ಬೋದು, ಇಂಗ್ಲೀಷ್ ಮೂವಿಗಳೆಲ್ಲ ನಮ್ಮಲ್ಲಿ ಆಗಿದೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಸೊ ಕಲಾವಿದರಾಗ್ಬೋದು, ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಚಿತ್ರ ಸಾಹಿತಿಗಳಾಗ್ಬೋದು, ಒಂದು ದೊಡ್ಡ ಸಮೂಹನ್ನೇ ಕೊಟ್ಟಿರೋದು ಮೈಸೂರು ಜಿಲ್ಲೆ. ಅದು ಇತ್ತೀಚೆಗೆ ಆಕಾಶವಾಣಿ ಬಾನುಲಿಯಲ್ಲೂ ಕೂಡ ಗಣೇಶ ಮಿಲ್ಗಡ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅದೊಂದು ಖುಷಿಯಾದ ವಿಚಾರ. ನಿಮ್ಮನ್ನು ನಮ್ಮ ಲೊಕೇಶನ್ನಲ್ಲಿ ನಮ್ಮದೇ ಮೈಸೂರು ಪತ್ರಕರ್ತರನ್ನ ನಾವು ಮಾತಾಡೋದಿದ್ದಿಲ್ಲ ಆತ್ಮೀಯವಾಗಿ, ಅದು ತುಂಬ ಖುಷಿಯಾದ ವಿಚಾರ. ಅಲ್ಲೆಲ್ಲೋ ಬೇರೆ ಹೊರಗಡೆಯಿಂದ ಬರೋ ನ್ಯೂಸ್ ಬದಲು ಇಲ್ಲೇ ನೇರವಾಗಿ ನಾವು ಸಂವಹನ ಮಾಡಿದ್ದು. ಸೊ ಮಿತ್ರ ಅವ್ರು ಹೇಳಿದಾಗೆ ಚಿತ್ರನಗರಿ ಬೇರೆ ರೀತಿಯಾಗಿ ಮೈಸೂರಿಗೆ ಬರ್ತಾ ಇರೋದ್ರಿಂದ ರಿಚ್ ಆಗ್ತಾ ಇದೆ ಮೈಸೂರು. ದಯವಿಟ್ಟು ತಾವು ಇದನ್ನು ತುಂಬ ವೈಯಕ್ತಿಕವಾಗಿ ಆತ್ಮೀಯವಾಗಿ ತಗೊಂಡು ನಮಗೆಲ್ಲರಿಗೂ ಪೋಷಣೆ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚೆಚ್ಚು ಮಾಡೋಕ್ಕೆ ಸಾಧ್ಯತೆಗಳು ಸಿಗುತ್ತೆ ಮತ್ತು ಧೈರ್ಯ ಬರ್ತದೆ. ಈ ನಿಟ್ಟಿನಲ್ಲಿ ತಮ್ಮ ಸಹಕಾರ ಬಹಳ ಮುಖ್ಯ ಅಂತಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ರಾಮ್ ಗೋಪಾಲ್ ವರ್ಮ ಅವರ ಬ್ಯಾನರಲ್ಲೂ ಕೂಡ ಕೆಲಸ ಮಾಡಿದ್ದೀರಾ, ಮಂಜು ಕವಿ ಅವರ ಕೆಲಸ ಮಾಡಿದ್ದೀರಾ. ವ್ಯತ್ಯಾಸಗಳು ವ್ಯತ್ಯಾಸಗಳು ಅಂತಂತಂದರೆ ಮೇಷ್ಟ್ರುಗಳು ಬೇರೆ ಬೇರೆ ಮೇಷ್ಟ್ರುಗಳು. ನಾವು ಎಲ್ಲರಿಗೂ ನಾವು ಶಿಷ್ಯರೇ. ನಾವು ಪ್ರತಿ ಸ್ಕೂಲು ಅದೊಂದು ಸ್ಕೂಲು ಇದೊಂದು ಸ್ಕೂಲು, ಆದರೆ ಪ್ರೇರಣೆ ಇರುತ್ತೆ. ಅವ್ರಿಗೊಂದು ಪ್ರೇರಣೆ ರಾಮ್ ಗೋಪಾಲ್ ಅವರಿಂದ ಇರ್ತದೆ. ಯಾಕಂತಂದರೆ ಅದೊಂದು ದೊಡ್ಡ ಶಾಲೆ ಮತ್ತು ಅದು ಸಕ್ಸಸ್ಫುಲ್ ಶಾಲೆ. ಅದು ಇವತ್ತಿಗೂ ಕ್ವಾರಂಟೈನ್ ದಿನಗಳಲ್ಲೂ ಕೂಡ ಅವರು ಅತ್ಯಂತ ಅದ್ಭುತವಾಗಿ ಅವರು ಸಕ್ಸಸ್ ಆದಂತಹ ನಿರ್ದೇಶಕರು. ಅದೊಂದು ಶಾಲೆ. ಆ ಶಾಲೆಯಿಂದ ಸುಮಾರು ಜನ ಪ್ರೇರೇಪಣೆಗೊಂಡಿದ್ದೀವಿ. ನನಗೆ ಅದೊಂದು ಭಾಗ್ಯ ಸಿಕ್ತು, ಅದೃಷ್ಟ ಸಿಕ್ತು, ಅವ್ರ ಜೊತೆನೇ ಒಟ್ಟಿಗೆ ಕೆಲಸ ಮಾಡೋದಂಥದ್ದು. ಹಾಗಾಗಿ ಆ ಪ್ರೇರಣೆ ಇದ್ದೇ ಇರ್ತದೆ. ವ್ಯತ್ಯಾಸ ಅನ್ನೋದು ಬೇರೆಯೇ, ಅದು ಟ್ರೀಟ್ಮೆಂಟ್ ಬೇರೆ ಇರ್ತದೆ, ನಾವು ಇದು ಮಾಡೋದು ಬೇರೆ ಇರುತ್ತೆ. ನಾವು ಹಿಂದಿನ ಸಿನಿಮಾದಲ್ಲಿ ಏನೇ ಅದ್ಭುತವಾಗಿ ಕಡ್ದು ಕಟ್ಟಾಕಿದ್ರೂ ನಮ್ಮ ಹೊಸ ಸಿನಿಮಾ ಅಂತಾರೆ, ಹೊಸ ಸಿನಿಮಾನೇ ಅದು. ಹಳೆ ಛಾಯೆ ಮತ್ತು ಹಳೆ ಯಾವುದೇ ಇದು ಅಲ್ಲಿ ಬರಲ್ಲ. ಆ ಫ್ರೇಮಲ್ಲಿ ಏನು ಆ್ಯಕ್ಷನ್ ಕಟ್ಟಿ ಹೇಳ್ತಾರೆ ಅದಷ್ಟೇ ಸತ್ಯ, ಆ ಸಂದರ್ಭ ಅಷ್ಟೇ ಸತ್ಯ. ಎಂಥ ಅನುಭವನಾಗಲಿ ದೊಡ್ಡವನಾಗಲಿ ಆ ಸಮಯದಲ್ಲಿ ನಿರ್ಧಾರ ಆಗ್ತಾನೆ, ಪ್ರತಿ ಸಾರಿ ನಿರ್ಧಾರ ಆಗ್ತಾನೆ. ಪ್ರತಿ ಸಾರಿ ನಾವು ಪ್ರೂವ್ ಮಾಡಬೇಕು. ಅದು ನಿರ್ದೇಶಕ ಆಗ್ಬೋದು, ಕಲಾವಿದ ಆಗ್ಬೋದು, ಯಾವುದೇ ಟೆಕ್ನಿಷಿಯನ್ ಆಗ್ಬೋದು. ಸರ್, ನೀವು ಹಲವಾರು ಪಾತ್ರಗಳು ಆಲ್ಮೋಸ್ಟ್ ಆಲ್ ನೆಗೆಟಿವ್ ಪಾತ್ರಗಳನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ ಎಲ್ಲ ಮೂವೀಸಲ್ಲೂ. ಈ ಮೂವೀಸಲ್ಲಿ ಇರ್ತಕ್ಕಂಥ ನೆಗೆಟಿವ್ ಕ್ಯಾರೆಕ್ಟರ್ ಏನಾದ್ರು ಬದಲಾವಣೆಗಳಿದೆಯಾ? ಇದೆ ಸರ್, ಖಂಡಿತ ಇದೆ. ಅದೊಂದು ರೀತಿ ಭಾಳ ಸಸ್ಪೆನ್ಸಾಗೆ ನಿರ್ದೇಶಕರು ಇಟ್ಟಿದ್ದಾರೆ. ನನಗೊಂದು ರೀತಿ ಅದು ಚಾಲೆಂಜಿಂಗೇ ಆಗಿತ್ತು. ಅದನ್ನು ಎಷ್ಟರ ಮಟ್ಟಿಗೆ ನಾನು ನನ್ನಿಂದ ಕೆಲಸ ತೆಗೆದಿರೋ ನನಗೆ ಗೊತ್ತಿಲ್ಲ. ನಾವಂತೂ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಮಾಹಿತಿಗೋಸ್ಕರ ಶೇರ್ ಮಾಡ್ಬಿಡ್ತೀನಿ. ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಈ ಪಾತ್ರ ನನಗೆ ಸಿಕ್ಕಿದ್ದು ಆಕಸ್ಮಿಕವಾಗಿ. ಆಕಸ್ಮಿಕಕ್ಕೆ ಕಾರಣರಾದವರು ಇಬ್ಬರು. ಒಂದು, ಇದಕ್ಕೆ ನನಗೆ ರೆಫರ್ ಮಾಡಿದ್ದು ಬಂದು ತಬ್ಲಾ ನಾಣಿ ಸಾರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಮಂಜು ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಜಸ್ಟ್ ಫೋಟೋ ನೋಡಿ ಒಂದು ನನ್ನ ವೀಡಿಯೋಸ್ ಆಗಲಿ ಏನೂ ನೋಡಿರಲಿಲ್ಲ. ಬಹಳ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟರು. ಹೋಪ್ ನಾನು ಫುಲ್ಫಿಲ್ ಮಾಡಿದ್ದೀನಿ ಅನ್ಕೋತಿದ್ದೀನಿ, ಗೊತ್ತಿಲ್ಲ. ಮಂಜು ಸರ್ನ ಕೇಳಿದ್ರೆ ಫಿಲಮ್ ರಿಲೀಸ್ ಆದಮೇಲೆ ನೀವುಗಳೆಲ್ಲ ಹೇಳಿದ್ರೆ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ. ಇನ್ನು ನೆಕ್ಸ್ಟ್ ಏನೇ ಹೇಳೋಣ ಅಂತಂದ್ರು ಆಲ್ರೆಡಿ ಎಲ್ಲರೂ ಲೈನಾಗಿ ಹೇಳ್ಬಿಟ್ಟಿದ್ದಾರೆ. ಮೈಕ್ ಲಾಸ್ಟಿಗೆ ಬಂದರೆ ಇದೇ ಪ್ರಾಬ್ಲಮ್ಮು, ನಾವು ಹೇಳೋದಕ್ಕೆ ಆಪ್ಷನ್ ಇರಲ್ಲ, ಎಲ್ಲ ಅವ್ರು ಹೇಳ್ಬಿಟ್ಟಿರ್ತಾರೆ. ಸೊ ಎಲ್ಲ ಅವ್ರ ಮಾತುಗಳು ನನ್ನ ಮಾತುಗಳು ಅಷ್ಟೇ. ನಂದು ಆ್ಯಕ್ಚುಲಿ ಫಸ್ಟ್ ಮೂವಿ ಬಂದು ನಾನು ಮೊದಲೆಲ್ಲ ತುಂಬ ಮೂವೀಸ್ ಮಾಡಿದ್ವಿ, ಬಟ್ 15 ವರ್ಷ ಗ್ಯಾಪ್ ತೊಗೊಂಡಿದ್ದಕ್ಕೆ ಮೊದಲು ಹೀರೋಯಿನ್ ಮಾಡ್ತಾ ಇದ್ದವರು ಈಗ ಹೀರೋಯಿನ್ ಮದರ್ ಮಾಡ್ತಾಯಿದ್ದೀನಿ. ಪೊಗರು ಅಂತ ನನ್ನ ಫಸ್ಟ್ ಮೂವಿ, ಅದರಲ್ಲಿ ರಶ್ಮಿಕಾ ಮಂದಣ್ಣ ಮದರಾಗಿ ಮಾಡಿದ್ದೀನಿ. ಸೊ ಸೆಕೆಂಡ್ ಮೂವಿ ಬಂದು ಕೃಷ್ಣ ಟಾಕೀಸು. ನನ್ನ 3ನೇ ಪ್ರಾಜೆಕ್ಟೇ ಟೆಂಪರ್. ಸೊ ಥ್ಯಾಂಕ್ಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ನಾನು ಸಬ್ಜೆಕ್ಟ್ ತೆಗಿಯೋಕ್ಕೆ ಮುಂಚೆ ಮೇಡಮ್ ಅವರು ಒಂದು ಮಾತು ಹೇಳಿದ್ರೀಗ, ನನಗೆಲ್ಲೋ ಒಂದು ಫೀಲ್ ಆಯ್ತು, ಈಗ ಒಂದು ಗಿಲ್ಟ್ ಫೀಲ್ ಆಯಿತು. ಲಾಸ್ಟಲ್ಲಿ ನನಗೆ ಮಾತಾಡೋಕ್ಕೆ ಬಿಟ್ಟರು ಅಂತೇಳಿ. ಇಲ್ಲೂ ಜೆಂಡರ್ ತಾರತಮ್ಯ ಬರಬಾರ್ದು, ಯಾಕೆಂದರೆ ಅನ್ಫಾರ್ಚುನೇಟ್ಲಿ ಅವ್ರ ಪಾಪ ಅಲ್ಲಿ ಲಾಸ್ಟಲ್ಲಿ ಕೂತರು, ಹಾಗಾಗಿ ಅನ್ಯತಾ ಭಾವಿಸ್ಬಾರ್ದು. ಮೇಡಮ್ ಹಾಗೆ ಮಾಡಿಲ್ಲ, ಆದರೆ ಮೇಡಮ್ ಅನ್ಯತಾ ಭಾವಿಸ್ಬಾರ್ದು. ಸೊ ಎಲ್ಲ ಹಿರಿಯ ಕಲಾವಿದರಿಗೆ ಫಸ್ಟು ನಾನು ನಮಸ್ಕಾರ ಹೇಳ್ತಿದ್ದೀನಿ. ಯಾಕೆಂದರೆ ನಾನು ಇದು ಫಸ್ಟ್ ಮೊದಲನೇ ಭೇಟಿ ಇವ್ರನ್ನೆಲ್ಲ ಎಲ್ಲ ಕಲಾವಿದರನ್ನೂ. ನಾವು ವ್ಯಾಪಾರಸ್ಥರ ಕುಟುಂಬದವರು. ಈ ಒಂದು ನಿರ್ಮಾಪಕಕ್ಕೆ ನಿರ್ಮಾಣ ಮಾಡೋಂಥಕ್ಕೆ ಬಂದಿದ್ದು ನಮ್ಮ ಮಂಜು ಅವರ ಒಂದು ಸ್ನೇಹದಿಂದ. ಯಾವುದೋ ಒಂದು ಸಂದರ್ಭದಲ್ಲಿ ಮಂಜು ಅವರು ಭೇಟಿಯಾದಾಗ ನಾವು ಅವರು ಕೂತ್ಕೊಂಡು ಹೀಗೆ ಯಾವುದೋ ಒಂದು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಮಂಜಣ್ಣ ಅವರು ನಮಗೊಂದು ಈ ಥರ ಒಂದು ಮಾಡ್ಬೋದಲ್ಲ ಹೇಳಿ ಅಂತ ಸಬ್ಜೆಕ್ಟ್ ಹೇಳಿದಾಗ
ಭಾಳ ಸಂತೋಷ ಆಯಿತು. ಯಾಕೆ ಮಾಡಬಾರ್ದು, ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ನಮ್ಮ ಬಾಬಣ್ಣ ಅವರು ನಾವು ಸ್ನೇಹಿತರೆಲ್ಲ ಸೇರಿ ಯಾಕೆ ನಿರ್ಮಾಣ ಮಾಡಬಾರ್ದು, ನಮ್ಮ ಮೈಸೂರಿನವರೇ ಆದವರು ಅಂಥೇಳಿ ಎಲ್ಲರೂ ಮೈಸೂರು ತಂಡ ಇತ್ತು. ಸೊ ನನಗೆ ಇವರು ಕಾಸ್ಟಿಂಗ್ ಬಗ್ಗೆ ಎಲ್ಲ ಹೇಳಿದಾಗ ಭಾಳ ಸಂತೋಷ ಆಯಿತು. ಮೈಸೂರಿನವ್ರು ಯಾಕೆ ಮಾಡಬಾರ್ದು ಒಂದು ತಂಡ ಕಟ್ಕೊಂಡು ನಾವು ಬೀದಿ ನಾಟಕ ನೋಡಿ ಬೆಳೆದವರು. ನಮ್ಮ ಮಾಧ್ಯಮ ಮಿತ್ರರು ನಾವೆಲ್ಲ ಚಾಮುಂಡಿಪುರಂ ಸರ್ಕಲಲ್ಲಿ ಬೀದಿ ನಾಟಕ ನಮ್ಮ ರಮಾನಂದ್ ಸರ್ ಗೊತ್ತಿರ್ಬೋದು ನಮಗೆ, ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಈಗ. ಎಸ್, ರಚನಾ ಲೈಬ್ರರಿ ಅಂತ ದುಡ್ಡು ತೊಗೊಳ್ಳದೆ ನಮಗೆ ಬುಕ್ಕು ಓದೋಕ್ಕೆ ಕೊಟ್ಟು ಕಳಿಸ್ತಾಯಿದ್ರು ಸರ್ಕ್ಯುಲೇಷನ್ ಲೈಬ್ರರಿಲಿ. ತಿಂಗಳುಗಟ್ಟಲೆ ಇಟ್ಕೊಂಡು ನಾನು ಎಂಡಮುರಿ ವೀರಾಂದ್ರನಾಥ್ ಅವ್ರದ್ದು ಅಂತ ಸುಮಾರು ಕಾವ್ಯ ಬುಕ್ಗಳನ್ನ ನೋಡ್ತಾಯಿದ್ವಿ. ಸೊ ಆ ಒಂದು ಬೀದಿ ನಾಟಕ ನೋಡಿಕೊಂಡು ಬೆಳೆದವ್ರು ನಾವೆಲ್ಲ. ಹಾಗಾಗಿ ನಮ್ಗೆ ಅದೊಂದು ಎಲ್ಲೋ ಒಂದು ಕಡೆ ಇತ್ತು. ಇವತ್ತು ನಮಗೆ ಈ ಸಂದರ್ಭ ಸಿಕ್ತು, ಒಂದು ಅವಕಾಶ. ಎಲ್ಲ ಹಿರಿಯ ಕಲಾವಿದರು, ತಬಲಾಣಿ ಸರ್ ಇರ್ಬೋದು, ನಮ್ಮ ಯತಿರಾಜ್ ಸರ್ ಇರ್ಬೋದು, ಮಿತ್ರ ಸರ್ ಇರ್ಬೋದು. ಸೊ ಇದೊಂದು ಮಿತ್ರ ಮಂಡಳಿನೇ ಆಗಿಬಿಟ್ಟಿದೆ ಮಿತ್ರ ಸರ್ ಇದರಿಂದ. ಮತ್ತು ನಮ್ಮ ಬಾಲರಾಜಣ್ಣ ಅವರು, ಪ್ರಿಯಾ ಮೇಡಮ್ ಅವರು, ನಮ್ಮ ಮಜಾ ಟಾಕೀಸ್ ಪವನ್ ಅವರು, ಟೆನ್ನಿಸ್ ಕೃಷ್ಣಣ್ಣ ಅವರು, ಎಲ್ಲ ಹಿರಿಯ ಕಲಾವಿದರು ನಮ್ಮನ್ನೆಲ್ಲ ಯಾವ ಥರ ಟ್ರೀಟ್ ಮಾಡೋದು ಅಂದರೆ ನಾನು ನಿಜವಾಗ್ಲೂ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನೋ ಅಥವಾ ನಾನು ಒಂದು ಪಾತ್ರನೂ ಸಹ ಮಾಡಿದ್ದೀನಿ, ಹೇಳಕ್ಕೆ ಮರ್ತಿದ್ದೆ. ಸೊ ನನಗೆ ಜೀವನದಲ್ಲಿ ಮೊದಲನೇ ಬಾರಿ ಒಂದು ಬಣ್ಣ ಹಾಕೋ ಅವಕಾಶ ನಮ್ಮ ಮಂಜಣ್ಣನ ಕಡೆಯಿಂದ ಒಂದು ಅವಕಾಶ ಒದಗಿ ಬಂತು. ಎಷ್ಟು ಮಟ್ಟಿಗೆ ಅದಕ್ಕೆ ನಾನು ಸತ್ಯ ಒದಗಿಸಿದ್ದೀನೋ ಅದು ನೀವು ತೆರೆ ಮೇಲೆ ನೋಡಿದಾಗಲೇ ಗೊತ್ತಾಗೋದು. ಇನ್ನು ಮಿಕ್ಕಿದ್ದು ನಾನು ಹೇಳೋದು ಅಂಥದ್ದು ಏನಿಲ್ಲ. ಎಲ್ಲ ನಮ್ಮ ಹಿರಿಯ ಕಲಾವಿದರೇ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ನಮ್ಮ ಈ ಸಿನಿಮಾನ ಪ್ರೋತ್ಸಾಹಿಸಿ ನಿಮ್ಮ ಮಾಧ್ಯಮದವ್ರಿಗೆ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಲಾಕ್ಡೌನ್ ಸಂದರ್ಭದಲ್ಲಿ ಹಲವಾರು yes, ಚಿತ್ರತಂಡಗಳು ಅದು ಒಂದು ಭಾರಿ ಎದುರುತ್ತಾ ಇತ್ತು. ಆದರೆ ನಿಮ್ಮ ಚಿತ್ರತಂಡ ಬಂದು ಚಿತ್ರೀಕರಣ ಕಂಪ್ಲೀಟ್ ಮಾಡಿದೆ. ಯಾಕೆ ಅಷ್ಟು ಬಂಡು ಧೈರ್ಯ ಮಾಡಿದ್ರಿ? ಬಂಡು ಧೈರ್ಯ ಅನ್ನೋಕ್ಕಿಂತ ನನಗೆ ನಮ್ಮ ಹಿರಿಯ ಕಲಾವಿದರು ಕೊಟ್ಟಂಥ ಒಂದು ಉತ್ತೇಜನ, ಅವರೊಂದು ಸಹಕಾರ ಇಲ್ಲದೆ ಇದ್ದಿದ್ರೆ ಈ ಸಿನಿಮಾ ಖಂಡಿತ ಬಾಕ್ಸಲ್ಲೇ ಬೀಳ್ತಿತ್ತು. ಈ ಕೊರೋನಾದಲ್ಲೂ ಅವರು ಡೇಟ್ಸ್ಗಳು ಅಷ್ಟಲ್ಲ, ಅವ್ರಿಗೂ ಬೇರೆ ಬೇರೆ ಈಗ ಫಿಲ್ಮ್ ಬೇರೆ ಸಿನಿಮಾಗಳದೆಲ್ಲ ಪ್ರೊಡಕ್ಷನ್ಸ್ಗಳು ನಡೀತಾ ಇದೆ. ಅಲ್ಲಿ ಅವ್ರಿಗೆ ಡೇಟ್ಸ್ಗಳು ಇರೋದನ್ನೆಲ್ಲ ಅಲ್ಲಿ ನಮಗೆ ಅವರು ಒಂದು ಹಳೆ ಒಂದು ಸಿನಿಮಾ ನಿರ್ಮಾಪಕರು, ದೊಡ್ಡ ನಿರ್ಮಾಪಕರುಗಳದ್ದು ಏನಿತ್ತು ಆ ಡೇಟ್ಸ್ನೂ ನಮಗೆ ಹೊಂದಾಣಿಕೆ ಮಾಡಿಕೊಂಡು ನಮಗೆ ಇವರೆಲ್ಲ ಡೇಟ್ಸ್ ಕೊಟ್ಟಿರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಅದಕ್ಕೆ ಒಂದು ಹುಮ್ಮಸ್ಸಾಗಿ ನಮ್ಮ ಮಂಜು ಕವಿಯವರು ಇಲ್ಲ ಮಾಡಿ ಮುಗಿಸೋಣ ಅಂಥೇಳಿ ಒಂದು ತೀರ್ಮಾನ ತೊಗೊಂಡ್ರು. ಬಾಬಣ್ಣವರು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನೇ ಒಂದು ಆರ್ಥಿಕ ಸಮಸ್ಯೆಗಳಿತ್ತು ನಾವು ಅದನ್ನೆಲ್ಲ ಮೆಟ್ಟಿ ನಿಂತು ಏನೋ ಅನ್ನೋ ಸಿನಿಮಾ ಮಾಡಿದ್ವಿ. ನಮ್ಮ ಎಸ್ಪೆಷಲಿ ನಾಯಕ ನಟನಾದ ನಮ್ಮ ಆರ್ಯನ್ ಅವರು ಎಲ್ಲ ಥರ ನಮಗೂ ಸಹಕಾರ ನೀಡಿ ಈ ಸಿನಿಮಾನ ಒಂದು ಕಂಪ್ಲೀಟ್ ಮಾಡೋಕ್ಕೆ ಇವತ್ತು ಒಂದು ಅವಕಾಶ ಆಯಿತು. ಥ್ಯಾಂಕ್ ಯು. ಬಜೆಟ್ ಎಷ್ಟು? ಬಡ್ಜೆಟ್ ಅದು ನಾವು ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಹೇಳ್ಬೋದು. ಅಂದಾಜು ಒಂದು ರೆಗ್ಯುಲರ್ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾಗೆ ಏನು ಮಾಡ್ಬೋದು ಅಷ್ಟು ಮಾಡಿದ್ದಾರೆ. ನೀವು ಹೇಳಿದ್ರಲ್ಲ ಬಂಡ ಧೈರ್ಯ ಅಂತ, ಅದಕ್ಕೆ ಕಾರಣ ಏನು ಅಂತಂದರೆ ಸಿನಿಮಾ ಹೆಂಗೆ ಶುರು ಮಾಡಿದ್ರು ನಾನು ಆಗಲೇ ಹೇಳಿದೆ, ದೊಡ್ಡ ಹೀರೋ ಸಿನಿಮಾ. ಸೊ ಅದು ಎಷ್ಟು ಬೇಗ ಆಗುತ್ತೆ ನೋಡಿಕೊಂಡು ಈಗ ನಮ್ಮ ಕೊರೋನಾದ ಇರೋದ್ರಿಂದ ಅದು ನನಗೆ ಅದೊಂದು ಒಂದು ಸಂತೋಷವಾದ ವಿಶೇಷ ಏನಂದರೆ ವಿಚಾರ, ಎಲ್ಲ ನಮ್ಮ ಹಿರಿಯ ಕಲಾವಿದರು ಕೊರೋನಾ ಭಯ ಭೀತಿಯಲ್ಲೂ ನಮಗೆ ಬಂದು ಸಹಕರಿಸಿ ಇಷ್ಟೆಲ್ಲ ನಮಗೆ ಮಾಡಿಕೊಟ್ಟಿದ್ದಕ್ಕೆ ಸಾಧ್ಯ ಆಗಿದ್ದು ನಮ್ಮ ಫೈನಾನ್ಷಿಯಲ್ ಪಾರ್ಟ್ ಇಸ್ ಡಿಫ್ರೆಂಟ್. ಕಲಾವಿದರು ಡೇಟ್ ಸಿಕ್ಕಿದ್ದೇ ನಮಗೆ ಒಂದು ದೊಡ್ಡ ಅದೃಷ್ಟ, ನಮ್ಮ ಸೌಭಾಗ್ಯ. ಹಾಗಾಗಿ ನಾವು ಸಿನಿಮಾ ಮುಗಿಸೋಕ್ಕೆ ಇವತ್ತು 50 ದಿನದಲ್ಲಿ ಮಾಡೋಂಥ ಪ್ರಾಜೆಕ್ಟ್ ಏನು ಮಾಡ್ಕೊಂಡು ಅದು ಕಂಪ್ಲೀಟ್ ಆಗೋಕ್ಕೆ ಒಂದು ಸಹಕಾರ ಆಯಿತು. ಪೋಸ್ಟ್ ಪ್ರೊಡಕ್ಷನ್ ಮುಗಿತಾ ಇದ್ದಾಗೆ ನಾವು ನೋಡಿಕೊಂಡು ಈಗ ಚಿತ್ರಮಂದಿರದ ಯಾವ್ಯಾವುದು ಏನಿದೆ ನೋಡ್ಕೊಂಡು ಅದ್ರ ಮೇಲೆ ಅದು ಡಿಪೆಂಡ್ಸ್. ಸರ್, ಆಕ್ಟ್ ನಂಬರ್ 1978 ಚಿತ್ರ ಒಂದು ಅದ್ಭುತವಾದ ಪ್ರದರ್ಶನ ಕೊಡ್ತಾ ಇದೆ. ಎಲ್ರಿಗೂ ಕೂಡ ಒಂದು ಧೈರ್ಯ ಕೊಟ್ಟಿದೆ, ಖಂಡಿತ ಪ್ರೇಕ್ಷಕರಿಗೂ ಧೈರ್ಯ ಕೊಟ್ಟಿದೆ, ಸಿನಿಮಾದವ್ರಿಗೂ ಕೂಡ ಧೈರ್ಯ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಬಂದರೆ ತುಂಬ ಒಳ್ಳೆಯದು ಅಂತ ಅನ್ಸುತ್ತೆ. ಖಂಡಿತ ಸರ್, ನಮ್ಮ ಮಿತ್ರ ಮಂಡಳಿ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಇರೋದ್ರಿಂದ ಸೊ ನಿಮ್ಮ ಆಶೀರ್ವಾದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲ ಮಾಡೋಣ. ಡಿಸೆಂಬರ್ ಥ್ಯಾಂಕ್ ಯು.